बाबा साहेब अंबेडकर के, बाबा साहेब अंबेडकर के। ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಿದ್ದೇ ಒಂದು ಇತಿಹಾಸ. ಅಂದು ಶಾಸಕ ಪ್ರದೀಪ್ ಈಶ್ವರ್ ಜನರ ಮಧ್ಯೆ ಪ್ರಚಾರಕ್ಕೆ ಬರುವಾಗ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ತತ್ವಗಳನ್ನು ನಡೆ ನುಡಿಯನ್ನ ಮಾತನಾಡುತ್ತಾ ಪಾಲಿಸುತ್ತಾ ಬಂದವರು. ಅದರಂತೆ ಅಂದು ಜನ ಕೈ ಹಿಡಿದು ಇಂದಿಗೂ ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ದಲಿತರಂದ್ರೆ ಅದೇನೋ ಪ್ರೀತಿ. ಹೋದ ಕಡೆಯೆಲ್ಲ ದಲಿತ ಮನೆಗಳಿಗೆ ಹೋಗಿ ಯೋಗಕ್ಷೇಮ ವಿಚಾರಿಸುವುದಲ್ಲದೆ ಅವರ ಜೊತೆಯಲ್ಲಿ ಕುಳಿತು ಉಪಹಾರ ಸೇವಿಸುವ ಮೂಲಕ ಗಮನ ಸೆಳೆದಿದ್ದಾರೆ. ಶಾಸಕ ಪ್ರದೀಪ್ ಈಶ್ವರ್ ಕಷ್ಟಗಳನ್ನ ಹತ್ತಿರದಿಂದ ಕಂಡವರು. ಹಾಗಾಗಿ ಕಡು ಬಡವರೆಂದರೆ ಎಲ್ಲಿಲ್ಲದ ಪ್ರೀತಿ. ಇಂದು ಸಹ ಚಿಕ್ಕಬಳ್ಳಾಪುರ ತಾಲೂಕಿನ ಶಾಂಪುರ ಪಂಚಾಯಿತಿ ವ್ಯಾಪ್ತಿಯ ಗುಯ್ಯಲಹಳ್ಳಿ ಗ್ರಾಮದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣ ಮಾಡಿ ಜನರ ಮೆಚ್ಚುಗೆಗೆ ಪಾತ್ರರಾದರು. बाबा साहेब अंबेडकर के, बाबा साहेब अंबेडकर के, बाबा साहेब अंबेडकर के। जय भीम, जय भीम, जय भीम, जय भीम। बाबा साहेब अंबेडकर के, बाबा साहेब ನಮ್ಮ ಶಾಸಕ ಗುಲ್ನಾಯಕನಹಳ್ಳಿಯಲ್ಲಿ ಹಾಕ್ಕೊಂಡಿದ್ದೀನಿ. ಎರಡು ಕಡೆ ಕೂತ್ಕೊಂಡೆ. ಈಗ ಒಂದು ದಲಿತ ಸಮುದಾಯದ ಕಡೆ ಅಂಬೇಡ್ಕರ್ ಭವನಕ್ಕೆ ಒಂದು ಪುಟ್ಟ ದೇವಾಲಯ ಥರ ವಿನಂತಿಸಿದ್ರು, ಅದನ್ನು ಮಾಡಿಕೊಟ್ಟಿದ್ದೀನಿ. ಈ ಊರಿಗಿರ್ತಕ್ಕಂಥ ಸಮಸ್ಯೆ, ಒಂದು ರಸ್ತೆ ಸಮಸ್ಯೆ ಇದೆ, ಒಂದು ವಾಟರ್ ಫಿಲ್ಟರ್ ಬೇಕಾಗಿದೆ, ಅದು ಹಾಕ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಮತ್ತು ಸ್ಮಶಾನಕ್ಕೆ ದಾರಿನೇ ಇಲ್ಲ. ದಲಿತ ಸಮುದಾಯಕ್ಕೆ ಅವರ ಯಾರಾದರೂ ತೀರೋದ್ರೆ ಅವ್ರನ್ನ ಮಣ್ಣು ಮಾಡೋಕ್ಕೆ ಜಾಗನೇ ಇಲ್ಲ. ಸೊ ಅದಕ್ಕೂ ಸೂಕ್ತ ಕ್ರಮ ತೊಗೊತೀನಿ. ಜನವರಿ 16, 17 ಒಂದು 4 ಜನ ಸರ್ವೆ ಮಾಡಿ ಒಂದು 2 ತಿಂಗಳಲ್ಲಿ ಈ ಊರಿನ ಸಮಸ್ಯೆನ ಬಗೆಹರಿಸ್ತೀನಿ. ಅವ್ರ ಕಡೆಯಿಂದ ಅಭಿಮಾನ ನೋಡಿ, ನಿಜವಾಗ್ಲೂ ಬಡತನ ಇದೆ ಸರ್. ಮನೆಗಳಿಲ್ಲ, ರಸ್ತೆಗಳಿಲ್ಲ. ಅವ್ರಿಗೆ ಬಂದು ಕಷ್ಟ ಕೇಳೋರು ಯಾರು? ಈಗ ನಾನು ಬಂದು ಕೇಳ್ತಾ ಇದ್ದೀನಿ, ಅವ್ರ ಸಮಸ್ಯೆ ಕೇಳ್ತಿದ್ದೀನಿ, ನಾನು ಬಗೆಹರಿಸ್ತೀನಿ. ಈಗ ನಿಮ್ಗೆ ಇದನ್ನು ನಾಳೆ ನಾನು ರಿಪೋರ್ಟ್ ಕಾರ್ಡು ಹೇಳ್ತೀನಿ. ನೀವು ನನ್ನ ಪ್ರಶ್ನೆ ಕೇಳಿ ಒಂದು 4 ತಿಂಗಳಾದಮೇಲೆ, ಸರ್ ಗುಲ್ಹಳ್ಳಿಗೆ ಹೋಗಿದ್ರಲ್ಲ, ಏನು ಮಾಡಿದ್ರಿ ಸರ್ ಅಂತ ಕೇಳಿ. 4 ತಿಂಗಳಷ್ಟೊತ್ತಿಗೆ ನಾನು ಏನು ಮಾಡಿದೆ ಅಂತ ನಿಮ್ಮ ಮುಂದೆ ರಿಪೋರ್ಟ್ ಕಾರ್ಡ್ ಇಡ್ತೀನಿ. ಈಗ ಇಲ್ಲಿ ಬಂದಾಗ ಎಷ್ಟೋ ಸಮಸ್ಯೆಗಳು ನನ್ನ ಗಮನಕ್ಕೆ ಬಂತು. ಈಗ ಒಂದು 7-8 ಜನಕ್ಕೆ ಆರೋಗ್ಯ ಸಮಸ್ಯೆ ಇದೆ. ನಾಳೆ ಬೆಳಗ್ಗೆ 2 ಅಮ್ಮ ಆ್ಯಂಬುಲೆನ್ಸ್ ಕಳಿಸಿ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ತೋರಿಸ್ತೀನಿ. ಸರ್ ಇದೆಲ್ಲ ನಮ್ಮಿಂದ ಸಾಲ್ವ್ ಮಾಡೋಕ್ಕೆ ಸಾಧ್ಯ ಇದೆ. ಬೇಕಾಗಿರೋದು ಪೇಷನ್ಸು. ಬೆಳಗ್ಗೆ 3:30 ಎದ್ದು 6 ಗಂಟೆಗೆ ಮಂಚನಹಳ್ಳಿಗೆ ಬರೋದಿದೆಯಲ್ಲ, ಈ ಪೇಷನ್ಸ್ ಬೇಕು. ಮೊದಲು 8, 9, 11 ಆದರೂ ಮನೆಗಳಿಂದ ಮೆಟ್ಲಿಳಿತಾ ಇರಲಿಲ್ಲ. ನಾನು 3:30ಗೆ ಮನೆ ಬಿಟ್ಟು ಬರ್ತಾಯಿದ್ದೀನಿ. ಯಾಕೆ? ಜನರ ಕಷ್ಟ ಕೇಳೋಕ್ಕೆ, ಅವ್ರಿಗೆ ಸಹಾಯ ಮಾಡೋಕ್ಕೆ. ಸರ್ ನಾನು ಇವತ್ತು ಇದನ್ನು ಪವರ್ ಅಂತ ಭಾವಿಸಿಲ್ಲ. ನನ್ನಲ್ಲೆಲ್ಲಾದರೂ ಅಹಂಕಾರ ನೋಡಿದ್ದೀರಾ? MLA ಅಂತ ನೋಡಿದ್ದೀರಾ? ನಾನು ಸಿಂಪಲ್ಲಾಗೇ ಇದ್ದೀನಿ. ನಾನು ಲೈಫ್ ಲಾಂಗ್ ಹಿಂಗೆ ಇರ್ತೀನಿ. ಯಾವುದೇ ಆಗಲಿ ರಕ್ತದಲ್ಲಿ ಬರಬೇಕು ಸರ್. ನನಗೆ ನಮ್ಮ ಅಪ್ಪ ಅಮ್ಮ ಒಳ್ಳೇದು ಮಾಡೋದು ಜೀನ್ಸಲ್ಲಿ ಕೊಟ್ಟಿದ್ದಾರೆ. ನಾನು ಕಲ್ತ್ಕೊಂಡಿದ್ದಲ್ಲ, ಇದು ಮಾಡ್ತಾಯಿದ್ದೀನಿ. ಎಸ್, ನನಗೆ ಅವ್ರ ಬಗ್ಗೆ ನೋಡಿ, ಅಮ್ಮ ಆ್ಯಂಬುಲೆನ್ಸ್ ಬಳಸ್ತಿರೋದೇ ಸಾಕಷ್ಟು. ಅವ್ರು ಈ ಕಾರಿರೋರಿಗೆಲ್ಲ ಏನಕ್ಕೆ ಬೇಕು ಬ್ರದರ್ ಆ್ಯಂಬುಲೆನ್ಸ್? ಪಾಪ ಕೂಲಿ ಮಾಡೋರು 5,000 ರೂಪಾಯಿ ಎಲ್ಲಿ ಕೊಡ್ತಾರೆ ಆ್ಯಂಬುಲೆನ್ಸ್ ಬಾಡಿಗೆ? ನಾವು ಟಿಪ್ಸು ತೊಗೊಳ್ದೆ ಟ್ರಾನ್ಸ್ಪೋರ್ಟ್ ಮಾಡ್ತಿದ್ದೀವಿ ಅಲ್ವಾ? ಸಾವಿರಾರು ಜನನ ಕಾಪಾಡಿದ್ದೀನಿ. ಡೇಟಾ ಇದೆ, ಸ್ಟ್ಯಾಟಿಸ್ಟಿಕ್ ನಿಮ್ಮ ಮುಂದೆ ಇಡ್ತೀನಿ. ಸಾವಿರಾರು ಜನನ ಕಾಪಾಡಿದ್ದೀನಿ. ಸೊ ನನಗೆ ಅವ್ರ ಆಶೀರ್ವಾದ ಇರಬೇಕು. ನಾನು ಅವ್ರ ಜೊತೆ ಇದ್ದೀನಿ ಸರ್. ಇನ್ನು ಶಾಸಕ ಪ್ರದೀಪ್ ಈಶ್ವರ್ ನಮ್ಮ ಊರಿಗೆ ನಮ್ಮ ಶಾಸಕರು ಕಾರ್ಯಕ್ರಮದ ಮೂಲಕ ಮನೆ ಮಾತಾಗಿದ್ದು, ಮಂಚನಹಳ್ಳಿ ತಾಲೂಕಿನ ಶಾಂಪುರ ಪಂಚಾಯಿತಿ ವ್ಯಾಪ್ತಿಯ ಗುಯ್ಯಲಹಳ್ಳಿ, ಕಾಮಗಾನಹಳ್ಳಿ, ಸಾದೇನಹಳ್ಳಿ, ಗುಣಿಬೀಳು, ಶಾಂಪುರ ಗ್ರಾಮಗಳಿಗೆ ಶಾಸಕ ಪ್ರದೀಪ್ ಈಶ್ವರ್ ಅಧಿಕಾರಿಗಳ ಜೊತೆ ಭೇಟಿ ಕೊಟ್ಟು ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿದರು. ಆದರೆ ಶಾಸಕ ಪ್ರದೀಪ್ ಈಶ್ವರ್ ಹೋದ ಕಡೆಯೆಲ್ಲ ಶಾಸಕರ ಕಾರ್ಯ ಮೆಚ್ಚಿ ದಲಿತ ಮುಖಂಡರು ಅದ್ದೂರಿಯಾಗಿ ಸ್ವಾಗತಿಸಿಕೊಂಡು ಮನೆ ಮಗನಂತೆ ಪ್ರೀತಿ ತೋರುತ್ತಿದ್ದಾರೆ. ಅದು ಅಂಬೇಡ್ಕರ್ ಅಂದರೆ ನಮ್ಮ ಇವರಿಗೆ MLA ಅವರಿಗೆ ದೇವರಿದ್ದಂಗೆ.
ಯಾಕಂದರೆ ಅವ್ರು ಪ್ರತಿಯೊಂದು ಕೇಳ್ತಾರೆ. ನಮಗೆ ಇವತ್ತೇನಾದರೂ ನಾನು ಎಮ್ ಎಲ್ ಎ ಆಗಿದ್ದರೆ ಕಾರಣಕರ್ತರೆ ಅಂಬೇಡ್ಕರ್ ಸಾಹೇಬರು ಅಂತ, ಬಾಬಾ ಸಾಹೇಬ್ ಅಂಬೇಡ್ಕರ್. ಹಾಗಾಗಿ ಅವರು ಇವಾಗಲ್ಲ ಇರೋವರೆಗೂ ಅವ್ರ ಬಗ್ಗೆ ಭಾಳ ಗೌರವ ಇದೆ. ಅವ್ರು ಮಾಡ್ತಾರೆ. ಏನೇ ಆದರೂ ಅವ್ರಿಗೆ ಅಂಬೇಡ್ಕರ್ ಬಗ್ಗೆ, ಅಂಬೇಡ್ಕರ್ ಭವನ ಆಗಲಿ, ಅಂಬೇಡ್ಕರ್ ಅವ್ರಿಗೆ ಓದೋಕ್ಕಾಗಲಿ, ಮಕ್ಕಳಿಗೆ ಹೆಲ್ಪ್ ಮಾಡ್ತಾರೆ, ಒಳ್ಳೇದು ಮಾಡ್ತಾರೆ. ಅಲ್ಲ ಅವರು ಎಲ್ಲ ಇದಕ್ಕೂ ಎಮ್ ಎಲ್ ಎ, ಬಟ್ ದಲಿತರು ಅಂತಲ್ಲ, ಅಂಬೇಡ್ಕರ್ ಎಲ್ಲ ಜಾತಿಗೂ ಎಮ್ ಎಲ್ ಎ, ದಲಿತರಿಗೆ ಅಂತಲ್ಲ, ಬಟ್ ಎಲ್ರಿಗೂ ಭಾಳ ಒಂದೇ ಸಮಯ ನೋಡ್ಕೊತಾರೆ. ಅದರಲ್ಲಿ ಹಿಂದುಳಿದವರಿಗೆ ಮತ್ತು ಅಲ್ಪಸಂಖ್ಯಾತರಾಗಲಿ ಅಥವಾ ಬೇರೆ SC ST ಆಗಲಿ, ಮೈನಾರಿಟಿ ಅವರಿಗೆ ಭಾಳ ಹೆಲ್ಪ್ ಮಾಡ್ತಾರೆ. ಅಲ್ಲ ಮನೆ ಅಂದರೆ ಪ್ರತಿಯೊಂದು ಯಾರ ಮೇಲೆ ಇದು ಮುಂದೆ ಬರ್ತಿರಲಿಲ್ಲ. ಮನೆಗೆ ಹೋಗಿ ಇವಾಗ ಏನು ಕಷ್ಟ ಇದೆ, ಇವಾಗ ನೀರು ಬರೋಲ್ಲ, ಇನ್ನೊಂದು ಪೆನ್ಷನ್ಸ್ ಬರೋಲ್ಲ, ಇದು ಬರೋಲ್ಲ ಅಂತ ಹೇಳ್ತಾರೆ. ಅಲ್ಲೇ ಸ್ಪಾಟಲ್ಲೇ ಬಂದು ಎಲ್ಲ ಆಫೀಸರ್ ಕರ್ಕೊಂಡು ಮಾಡ್ತಾರಲ್ಲ, ಅದು ಅನುಕೂಲ ಆಗುತ್ತೆ, ಎಲ್ರಿಗೂ ಅನುಕೂಲ ಆಗುತ್ತೆ. ನಮ್ಮ ಶಾಸಕರು ನಮ್ಮ ಊರಿಗೆ ನಾವಿನ್ನೂ ಎದ್ದೇಳಿರಲ್ಲ ಅಷ್ಟೊತ್ತಿಗೆ ಬಂದು ಅವರೇ ಎಬ್ಬರಿಸಿ ಈ ಥರ ಈ ಅಮಾಯಕ ಜನಗಳು ಏನಿರ್ತಾರೆ ಅವ್ರ ಮನಸ್ಸಿಗೆ ಏನೇನು ಕಷ್ಟ ಸುಖ ಆಯಿತೋ, ಏನೇನು ಲಾಭ ಐತೆ ಅನ್ನೋದು ತಿಳಿಸ್ಕೊಟ್ಟಿರ್ತಾರೆ ಇವರು. ಮೊದಲು ಇವತ್ತು ಸುಮಾರು ಇಷ್ಟು ವರ್ಷ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆಗೈತೆ. ಯಾವ MLA ಯಾವ ಜನಗಳಿಗೂ ಸೌಲಭ್ಯ ಏನೇನೈತೆ ಅಂತ ಯಾರಿಗೂ ಗೊತ್ತಿಲ್ಲ. ಅಂಥ ಗೊತ್ತಿಲ್ಲದೆ ಇರೋವಂಥ ಜನಗಳಿಗೆ ಈ ಶಾಸಕರು ಇಂಥ ಸೌಕರ್ಯ ಐತೆ, ಇಂಥ ನಿನ್ನ ಪ್ರಾಬ್ಲಮ್ ಐತೆ, ಇಂಥ ನಿನ್ನ ಕಷ್ಟ ಐತೆ, ಇಷ್ಟೊತ್ತಿಗೆ ಬಾ ಹಿಂಗೆ ಮಾಡ್ತೀನಿ ಅಂತ ಕಷ್ಟ ಸುಖ ಆಲಿಸಿ ಅವ್ರಿಗೆ ಪರಿಹಾರ ಮಾಡಿ ಸ್ಥಳದಲ್ಲೇ ಪರಿಹಾರ ಮಾಡೋ ಥರ ಈ ಥರ ಇವರು ನಮ್ಮ ಊರಿಗೆ ಬಂದು ಈ ಎಲ್ಲ ಜನಗಳಿಗೂ ಅನುಕೂಲ ಮಾಡಿಕೊಟ್ಟಿರೋದ್ರಿಂದ ಆ ಶಾಸಕರು ನಮ್ಗೆ ಉತ್ಪೂರ್ವಕವಾಗಿ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಸಂವಿಧಾನದಲ್ಲಿ ಆ ಸ್ಥಾನಮಾನ ಗಿಟ್ಸ್ಕೊಂಡು ಮಂತ್ರಿಗಳಾಗಿರೋರೇ ಅಂಬೇಡ್ಕರ್ನ ಹಿಂದೆಯಿಂದ ಬೈಕೊತಾರೆ. ಅಂಥ ಇದರಲ್ಲಿ ಈ ನಮ್ಮ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಸರು ಎಲ್ಲಿಂದನೋ ಎಲ್ಲೋ ಸೇರಿಕೊಂಡು ಈ ಕೆಲಸ ಮುಗಿಸಾಕವ್ರೆ. ಈ ಥರ ಮಾಡಿದ್ರೆ ಬೇರೆ ನಾಯಕರಿಗೆ ಶೋಭೆ ತರಲ್ಲ. SC ST ಜನಾಂಗ ಎಲ್ಲಿ ಮೇಲಕ್ಕೆ ಬರ್ತಾರೋ, ಎಲ್ಲಿ ನಮ್ಮ ಮೇಲೆ ದಬ್ಬಾಳಿಕೆ ಆಗುತ್ತೋ, ಎಲ್ಲಿ ಅವ್ರು ಕಾನೂನು ಅರ್ಥಕೊಳ್ತಾರೋ ಅಂಥೇಳಿ ಯಾರು ಅಂಬೇಡ್ಕರ್ ಬಗ್ಗೆ ಯಾರೂ ಈ ಥರ ಏನು ಪ್ರಚಾರ ಮಾಡೋಕ್ಕೆ ಇಷ್ಟಪಡಲ್ಲ. ಅಂಥದ್ರಲ್ಲಿ ನಮ್ಮ ಪ್ರದೀಪ್ ಸರು ಪ್ಲಸ್ ಅಂಡ್ ಟೀಮು ಆ್ಯಂಡ್ ಅವ್ರ ಹಿಂದೆ ಇರೋ ಎಲ್ಲ PAಗಳು ಅವರ ಸಹಾಯದಿಂದ ಈ ಥರ ನಿರ್ಮಾಣ ಮಾಡಿ ನಮ್ಮ ಕಾಲೋನಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಒಟ್ಟಾರೆ ಶಾಸಕ ಪ್ರದೀಪ್ ಈಶ್ವರ್ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ತತ್ವಗಳನ್ನು ಪಾಲಿಸಿಕೊಂಡು ಜನರಲ್ಲಿ ಪ್ರೀತಿ ವಿಶ್ವಾಸ ಗಳಿಸುತ್ತಿದ್ದಾರೆ. ಯಾರೂ ತಿಳಿಯದ ಶಾಸಕ ಪ್ರದೀಪ್ ಈಶ್ವರ್ ಈಗ ರಾಜ್ಯ ಹೊರ ರಾಜ್ಯದ ಮಟ್ಟದಲ್ಲಿ ಅಂಬೇಡ್ಕರ್ ವಿಚಾರಧಾರೆಗಳನ್ನು ತಿಳಿಸುವ ಮೂಲಕ ಚಿರಪರಿಚಿತರಾಗುತ್ತಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.